ಅಣ್ಣ ಬಂದ್ನು. ಯಾರೋ ಅದು? ಸೂಪರ್ ಸೀನಿಯರ್ ಗಳು. ಅವನು ಬಂದಿದ್ದಾನೆ ಅಂದ್ರೆ ಮ್ಯಾಟ್ರ್ ದೊಡ್ಡ. ಇವನೇನ್ ಕ್ರಿಮಿನಲ್ ಏನೋ ಹಿಂಗ್ ಕಟ್ಟಾಕಕ್ಕೆ? ಕಟ್ಬಿಚ್ಚು. ಏನಣ್ಣ ಇದು? ನನ್ನನ್ನ ಕಟ್ಟಾಕದ್ರಿ? ನಾನೇನ್ ತಪ್ಪು ಮಾಡಿದ್ದೀನಿ? ಗೊತ್ತಿಲ್ವಾ? ನಾನೇನ್ ತಪ್ಪು ಮಾಡ್ಲಿಲ್ಲ ಅಣ್ಣ. ಒಂದ್ ಚೂರು ಅರ್ಥ ಆಗ್ತಿಲ್ಲ ಅಣ್ಣ. ಹಾಸ್ಟೆಲ್ ಅಲ್ಲಿ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ. ನನಗೆ ಕಾಲೇಜ್ ಇಷ್ಟ ಆಗ್ತಿಲ್ಲ ಅಣ್ಣ. ನಾನ್ ನನ್ ಮನೆಗ್ ಹೋಗ್ತೀನಣ್ಣ. ನನ್ ತಾಯಿಗೂ ಹೇಳ್ದೆ, ಅವ್ರ ಮನೆಗ್ ಬಾ ಅಂತ ಹೇಳಿದ್ರು. ನಾನು ಹೋಗ್ತೀನಣ್ಣ. ಆಗಲ್ಲ. ಆಗಲ್ವಾ? ನೀನ್ ಯಾರು ಹೇಳಕ್ಕೆ? ಅಣ್ಣನ್ನೇ ಯಾರು ಅಂತ. ನಾನು ಕೂಡ ನಿಂತಾರನೆ ಈ ಕಾಲೇಜ್ ಸ್ಟೂಡೆಂಟ್. 2016 75th ಬ್ಯಾಚ್. ಅಣ್ಣ ನಮಸ್ಕಾರ ಅಣ್ಣ. ಹೇಳ್ತಮ್ಮ. ಕಾಲೇಜ್ ಹೆಂಗಿರುತ್ತಣ್ಣ? ಏನ್ ತಮ್ಮ ಹಂಗ್ ಕೇಳ್ತಾ ಇದ್ಯಾ? ಸೂಪರ್ ಕಾಲೇಜು, ಗ್ರೇಟ್ ಫ್ಯಾಕಲ್ಟಿ, 100% ಪ್ಲೇಸ್ಮೆಂಟ್. ದೊಡ್ಡ ದೊಡ್ಡವರೆಲ್ಲ ಓದಿದಾರೆ ಇಲ್ಲಿ. ಹೌದಣ್ಣ? ಅದೆಲ್ಲ ಬಿಟ್ಟಾಕು. ನಾನು ಇಲ್ಲೇ ಓದಿದ್ದು. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಪ್ರೊಫೆಸರ್ ಇವರು ಈ ತರ ಹೇಳ್ಕೊಂಡ್ ಬರ್ತಿದ್ದೀರಾ? ಇವ್ನ್ 10ನೇ ಕ್ಲಾಸ್ ನ 10 ಸತಿ ಫೇಲ್ ಆಗಿದ್ದಾನೆ. 10 ವರ್ಷದಿಂದ ಇಲ್ಲಿ ಪಾಠ ಮಾಡ್ತಿದ್ದಾನೆ. ಇಲ್ಲಿ ಯಾರು ಕಂಡಿಡ್ದಿಲ್ಲ. ಗಣೇಶ್ ಕುಮಾರ್. ಗಮ್ ಗಮ್ ಗಣೇಶ, ನಿನ್ ರೂಮ್ ಯಾವ್ದು ಅಂತ ಹೇಳ? ಪ್ರತಾಪ್ ರೆಡ್ಡಿ ಅವರೇ 104 ಕೊಡಿ. ಬ್ರೋ ನಾನು ಕೂಡ 104. ಪ್ರತಾಪ್ ರೆಡ್ಡಿ ಅವರೇ ಸರ್, 104 ಅಂದ್ರೆ ಏನೋ ನೆನಪಾಗ್ತಿದ್ಯಲ್ಲ? ಅದೇ ಸರ್, ಅವತ್ ಹಾವು ಬಂದಿತ್ತಲ್ಲ, ನಾವು ಹಿಡ್ಕೊಳಕ್ ಪ್ರಯತ್ನ ಮಾಡಿದ್ವಿ, ಸಿಗ್ಲಿಲ್ಲ. ಇಲ್ಲೇ ಎಲ್ಲೋ ಇರ್ಬೇಕು. ಪ್ರಾಬ್ಲಮ್ ಏನೋ? ಪ್ರಾಬ್ಲಮ್ ಏನಣ್ಣ? ಲಾಸ್ಟ್ ಟೈಮ್ ಕೊಳ್ತೋಗಿರೋ ಚಿಕನ್ ತಿಂದು ಇಡೀ ಹಾಸ್ಟೆಲ್ 3 ಸರಿ ಲೂಸ್ ಮೋಷನ್ ಹೋಗಿತ್ತು. ನಾವೆಲ್ಲ ಸಾಯ್ಬೇಕಾಗಿತ್ತು. ಅದಕ್ಕೆಲ್ಲ ಒಂದ್ ನಿಮಿಷ, ನನ್ಗೂ ಅರ್ಥ ಆಗತ್ತೆ. ನಿಮ್ ಪ್ರಾಬ್ಲಮ್ ಚಿಕನ್ ತಾನೆ? ಸೊ ಚಿಕನ್ ತೆಗಿತಾ ಇದೀವಿ. ಈ ವರ್ಷ ಕಂಪ್ಲೀಟ್ ವೆಜ್ ಕಂಡ್ರೋ ನೀವು. ಅದೇ ಕಣೋ ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ನೋಡಿದ್ಮೇಲೂ ಯಾರಾದ್ರೂ ಇಲ್ಲೇ ಇರ್ತಾರ? ನಾನ್ ಬಂದ್ಬಿಡ್ತೀನಿ, ನನಗೆ ಆಗ್ತಿಲ್ಲ ಇಲ್ಲಿ. ನೀನ್ ಸುಮ್ನೆರಾ, ಸ್ವಲ್ಪ ದಿನದಲ್ಲಿ ಅಭ್ಯಾಸ ಆಗೋಗುತ್ತೆ. ಇಂಜಿನಿಯರಿಂಗ್ ಬೇಡ, ಡಿಗ್ರಿ ಮಾಡ್ತೀನಿ. ಡಿಗ್ರಿ ಅಂತಿದ್ಯಲ್ಲೋ, ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಕ್ಕಿದೆ ನಿನ್ಗೆ. ನೀನ್ ಅಪ್ಪನ ಹತ್ರ ಮಾತಾಡು ಮೊದ್ಲು. ಲೋ 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 ಲೋ. ಇಟ್ಟು ಬಿಟ್ಟ ಏನ್ರಿ? ಹಾ ಬಂದೆ. ಏನೇ? ಅವನು ವಾಪಸ್ ಬಂದ್ಬಿಡ್ತೀನಿ ಅಂತಿದ್ದಾನೆ. ಇಲ್ಲಿ ಬಂದ್ ಏನ್ ಕಿಸಿತಾನಂತೆ? ಅವನಿಗೆ ಹಳ್ಸಿರೋ ಚಿಕನ್ ಕೊಡ್ತಿದಾರಂತೆ. ಅಯ್ಯೋ, ಅವ್ನು ಹಾಸ್ಟೆಲ್ಗೆ ಹೋಗಿರೋದು ಓದೋದಿಕ್ಕ ಇಲ್ಲ ತಿನ್ನೋದಿಕ್ಕ? ಅಯ್ಯೋ, ಫ್ರೆಂಡ್ಸ್ ಇಲ್ಲ, ಒಬ್ನೇ ಇದೀನಿ ಅಂತ ಹೇಳ್ತಿದ್ದಾನೆ. ಅಯ್ಯೋ, ಹಂಗಾದ್ರೆ ಊರಲ್ಲಿರೋರ್ ಎಲ್ಲಾರನ್ನೂ ಕರ್ಕೊಂಡು ಹೋಗೋಣ. ಹುಚ್ಚ ನಿನ್ಗೆ. ಹಾಸ್ಟೆಲ್ ಅಲ್ಲಿ 50 ಜನ ಇರ್ತಾರೆ. ಅವರಲ್ಲಿ ಯಾವನೋ ಒಬ್ಬ ಮೆಂಟ್ಲು ನನ್ನ ಮಗ ಇರ್ತಾನೆ. ಅವನ್ನ ಇವನು ಫ್ರೆಂಡ್ ಮಾಡ್ಕೋತಾನೆ. ನೀನ್ ಸುಮ್ನಿರು. ನಾನು ಇದೀನಲ್ವಾ? ತಿರ್ಗಾಡುತ್ತೆ ಅಂತಾರೆ. ಅಲೋ ಅಲ್ಲ, ನನಗ್ ಫೋನ್ ಮಾಡ್ಬಿಟ್ಟು ಅಲ್ಲಿ ದಾಮೋದರ್, ಶಿವ, ಏನ್ ಪ್ರಾಬ್ಲಮ್? ಹೋಮ್ ಸಿಕ್ ಅಂತೆ ಬ್ರೋ. ಇಲ್ಲಿ ಬಂದಾಗಿಂದ ಎದೆಗೋಳು. ಬ್ರೋ, ನೀವ್ ಇಲ್ಲಿಂದ ಹೋಗ್ತೀರಾ ಬ್ರೋ? ಪ್ಲೀಸ್ ಬ್ರೋ, 10 ದಿನ ಇದ್ರೆ ಅಭ್ಯಾಸ ಆಗುತ್ತೆ. ಪ್ಲೇಸ್ಮೆಂಟ್ ಸಿಕ್ಕಿದ್ಮೇಲೆ ಫ್ಯೂಚರ್ ಚೆನ್ನಾಗಿರುತ್ತೆ. ಬೇಡ ಬ್ರೋ, ಲೈಫ್ ಒಂದ್ ಜರ್ನಿ. ಇದೆಲ್ಲ ಬೇಡವಾ? ಬೇಡ ಬ್ರೋ. ಚೇಚಿ, ನಾನೇ ಯಾಕೆ ಹಂಗೇಳಿ? ಅಂದ್ರೆ ನೀವು ಹೋದ್ರೆ ಬೆಡ್ ತಗೊಳ್ಳೋಣ ಅಂತ. ಬೆಡ್ಡ ಅಂದ್ರೆ ಕಿಟಕಿ ಪಕ್ಕನೇ ಇದೆ, ನೈಸ್ ವೆಂಟಿಲೇಷನ್, ಫ್ಯಾನು ಆ ಕಡೆನೆ ಗಾಳಿ ಬೀಸುತ್ತೆ. ಒಳ್ಳೆ ಜಾಗದಲ್ಲಿದೆ ಬ್ರೋ ಬೆಡ್. ಯಾವ ಬ್ರಾಂಚ್ ಬ್ರೋ ನೀನು? ಈಸಿ. ಈಸಿ ಅಂತ? ಈಸಿ ಅಂದ್ರೆ ಆ ಗೋಪಿ ನಂಬರ್ ಏನ್ ಹೇಳೋ? ಗೋಪಿ? ಗೋಪಿ ಯಾರು ಬ್ರೋ? ನಮ್ ದೋಸ್ತ ಬ್ರೋ. CBITಲಿ CSE ಸೀಟ್ ಸಿಕ್ಕಿದೆ. ಆದ್ರೂ ಇಲ್ಲೇ ECE ಓದ್ತೀನಿ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಕೂತವನೆ. ಪಾಪ. ನೀನ್ ಮಾಡ. ಅಲ್ಲ, ಅಂತದೇನಿದೆ ಬ್ರೋ ಈ ಕಾಲೇಜಲ್ಲಿ? ಬ್ರೋ ಏನ್ ಇದೀಯಾ? ಏನ್ ಮಾತಾಡ್ತಾ ಇದೀಯಾ ಬ್ರೋ?
ಪ್ರತಿ ಇಂಜಿನಿಯರಿಂಗ್ ಕಾಲೇಜಲ್ಲಿ CSE ಹುಡುಗಿರು ಇರ್ತಾರೆ, ಚೆನ್ನಾಗಿರ್ತಾರೆ, ಇಟ್ಸ್ ಅ ಫ್ಯಾಕ್ಟ್. ಗೊತ್ತು. ಆದ್ರೆ ಈ ಇಯರ್ ನಮ್ ಕಾಲೇಜಲ್ಲಿ ECಯಲ್ಲೂ ಹುಡುಗಿರಿದ್ದಾರೆ ಬ್ರೋ. ಬಾ ಇಟ್ಸ್ ಫೇಟ್. ಯಾರಿಗುಂಟು ಯಾರಿಗಿಲ್ಲ. ಒಂದ್ ನಿಮಿಷ. ಮನೆಗ್ ಬಂದ್ ಏನಮ್ಮ ಮಾಡ್ಲಿ ನಾನು? ನೋಡು, ನಾನು ಇಂಜಿನಿಯರಿಂಗ್ ಮಾಡಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿದ ಮೇಲೆ ಕಾಲ್ ಮಾಡ್ತೀನಿ ನಿನಗೆ. ಅಲ್ಲಿವರೆಗೂ ಕಾಲ್ ಮಾಡ್ಬೇಡ. ಬಾಯ್. ಲಡ್ಡು ಅದು ಚಿಕ್ಕವನಿದ್ದಾಗ ದಪ್ಪ ಇದೆ ಬ್ರೋ. ಜಾಂಡೀಸ್ ಬಂದ್ಮೇಲೆ ಸಣ್ಣ ಅದೇ. ಆದ್ರೆ ನಮ್ಮಮ್ಮ ಇನ್ನೂ ಲಡ್ಡು ಅಂತಾನೆ ಕರೀತಾರೆ. ಲಡ್ಡು ಬ್ರೋ, ಅಮ್ಮನ ವಿಷಯ ಸೈಡ್ಗಿಡು. ಹುಡುಗಿರ ಬಗ್ಗೆ ಯೋಚ್ಸಕ್ ಶುರು ಮಾಡು. ದಾಮೋದರ್, ಲಡ್ಡು, ಹುಡುಗಿರು ಇರ್ತಾರೆ ಅಂತ ಡಿಡಿ ಹೇಳಿದ್ದು ಒಂದೇ ಒಂದು ಮಾತಿಗೆ ಕಷ್ಟ ಆದ್ರೂ ಇಲ್ಲೇ ಉಳ್ಕೊಂಡೆ. ಮತ್ ಸಿಕ್ಕದ್ಲ ಅಣ್ಣ? ಎಕ್ಸ್ಕ್ಯೂಸ್ ಮೀ, ನೀವು ದಿಲ್ಸುಖ್ ನಗರಲ್ಲ ಇರೋದು? ಅಲ್ಲ ಕೇಳಿ. ಹಲೋ. ಏನೋ ಮಗ ಶರ್ಟ್ಗೆ ಬಟನ್ ಹಾಕೋ ಅಷ್ಟ್ರಲ್ಲಿ ಬಂದ್ಬಿಟ್ಟೆ. ಏನಿಲ್ಲ, ನೀನೇ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂದಿದ್ದಲ್ಲ. ಹೋಗಿ ಹುಡುಗಿರ ಹತ್ರ ಮಾತಾಡಿದ್ರೆ ಮುಖಾನು ನೋಡಲ್ಲ. ನನಗೆ ಹೇಳೋ, ನಾನು ಸೆಟ್ ಮಾಡ್ತೀನಿ. ಅಲ್ಲಿ ಪಿಂಕ್ ಡ್ರೆಸ್ ಅಲ್ಲಿ ಒಂದು ಹುಡುಗಿ ಇದ್ದಾಳಲ್ಲ, ಅವಳೆ ಡೆನಿಮ್ ಜಾಕೆಟ್, ಸಖತ್ ಬ್ಯೂಟಿಫುಲ್ ಆಗಿದ್ದಾಳೆ ಮಗ. ಅದಕ್ಕೆ ಚಾನ್ಸೇ ಇಲ್ಲ. ಪಕ್ಕದಲ್ಲಿ ಆವರೇಜ್ ಆಗಿ ಪಿಂಕ್ ಅಂಡ್ ವೈಟ್ ಅಲ್ಲಿ ಒಂದು ಹುಡುಗಿ ಇದ್ದಾಳಲ್ಲ, ಅವಳನ್ನ ಟ್ರೈ ಮಾಡು, ವರ್ಕೌಟ್ ಆದ್ರೂ ಆಗುತ್ತೆ. ಓಕೆ, ಗೋ ಗೋ. ಯಾರಣ್ಣ? ಮನೋಜ್, ಇವನು ಅವಳ ಹತ್ರನೇ ಹೋಗ್ಬೇಕಾ ಬ್ರೋ? ಬೊಟ್ ಸೈಜ್ ಕಮ್ಮಿ ಮಾಡು, ಹ್ಯಾಂಗಿಂಗ್ಸ್ ದೊಡ್ಡದು ಹಾಕು, ಕನ್ನಡಕ ತೆಗೆದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕು, ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಸ್ಮೈಲ್ ಮಾಡ್ದೆ ಅನ್ಕೋ, ಹುಡುಗರು ನಿನ್ ಹಿಂದೆ ಖಂಡಿತ ಬೀಳ್ತಾರೆ, ಐ ಸ್ವೇರ್. ಬಟ್ ಅದಕ್ಕಿಂತ ಮುಂಚೆ ನೀನೊಂದು ಕೆಲಸ ಮಾಡ್ಬೇಕು. ಏನದು? ಅರ್ಜೆಂಟ್ ಆಗಿ ಇವಳ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಬೇಕು. ಇಷ್ಟ ಅಂದವಾಗಿರೋಳು ನಿನ್ ಪಕ್ಕದಲ್ಲಿದ್ರೆ ನಿನ್ನ ಯಾರು ನೋಡ್ತಾರೆ? ಯಾವ ಬ್ರಾಂಚ್? ಯಾವ ಬ್ರಾಂಚ್ ಆದ್ರೂ ನಿನ್ ಬ್ರಾಂಚ್ಗೆ ಬದಲಾಗೋಣ ಅಂತಿದ್ದೀನಿ. ಬಿ ಇನ್ ಟಚ್. ಯಾವ್ದೇ ಹುಡುಗಿನ ಬೇಕಾದ್ರೂ 5 ನಿಮಿಷದಲ್ಲಿ ಬೀಳ್ಸ್ಕೊಬಿಡ್ತಿದ್ದ ಇವನೇ. ನಮ್ ಬ್ಯಾಚ್ ಅಲ್ಲಿ ಲವ್ ಕಿಂಗ್, ಹೋಗೋ ಪ್ರಣಯ ರಾಜ. ಯಾವ ಮಸಾಲ ಇಟ್ಟಿದ್ಯಾ ಬ್ರೋ ಬ್ಯಾಗಲ್ಲಿ? ಅಷ್ಟೇನ ಕಲಿಸ್ತಾ ಇದೆಯಾ? ಯಾರ್ ಬ್ರೋ ನೀನು? ಮನೋಜ್, ಇವ್ರಿಬ್ಬರನ್ನ ಬಿಟ್ಟು ಇನ್ನೂ ಒಬ್ಬ ಬಂದ. ನಮ್ ಬ್ಯಾಚ್ ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಶೋಕ್. ಎಂಸೆಟ್ ಅಲ್ಲಿ ಟಾಪ್ ರ್ಯಾಂಕರ್. ಟಾಪ್ 10 ಕಾಲೇಜಸ್ ಅಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ಇದೇ ಕಾಲೇಜಲ್ಲಿ ಸೀಟ್ ಬೇಕು ಅಂತ ಹಠ ಹಿಡಿದು ಬಂದಿದ್ದ. ಪಾಪ ಒಳ್ಳೆವನೇ, ಆದ್ರೆ ಒಳ್ಳೆ ಹುಡುಗನ ಹಾಳು ಮಾಡೋದಕ್ಕೆ ಒಬ್ಳು ಹುಡುಗಿ ಇರ್ಲೇಬೇಕಲ್ಲ. ಸರ್, 18 ಅಶೋಕ್ ಕುಮಾರ್. 18 ಅಶೋಕ್ ಕುಮಾರ್. ಫಾದರ್? ಎಕ್ಸ್ಪೈರ್ಡ್ ಸರ್. ಮದರ್? ಎಕ್ಸ್ಪೈರ್ಡ್ ಸರ್. ಎನಿ ಗಾರ್ಡಿಯನ್? ಸೆಲ್ಫ್ ಆಗಿ ಬಂದಿರೋದು ಸರ್. ಕಾರ್ಡ್ ಹುಷಾರು. ಮ್ಯಾಮ್, ಜೆನಿ ಶರ್ಮಾ, ಡಾಟರ್ ಆಫ್ ರಾಬಿನ್ ಶರ್ಮಾ. ಓಕೆ. ಆನಂದ್ ಸರ್. ಮ್ಯಾಮ್ ಮ್ಯಾಮ್ ಫಾಸ್ಟ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ನಿಮ್ಗೊಂದು ವಿಷಯ ಹೇಳಬೇಕು. ಹೇಳಿ. ಇವತ್ತಿಂದ ಈ ಕಾಲೇಜೇ ನಮಗೆ ಮನೆ. ಇಲ್ಲಿ ಪರಿಚಯ ಆಗೋ ಫ್ರೆಂಡ್ಸೇ ನಮ್ಮ ಫ್ಯಾಮಿಲಿ. ಒಂದ್ ನಿಮಿಷ, ಇದೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಿಮಗೆ ಯಾರೂ ಇಲ್ಲ ಅನ್ನೋದು ಈಗ ID ಕಾರ್ಡ್ ತಗೊಳ್ಬೇಕಾದ್ರೆ ಗೊತ್ತಾಯ್ತು. ಅನಾಥರ ನೋವೇನು ಅಂತ ನನಗೆ ಗೊತ್ತು. ನೀವು ಅನಾಥೇನಾ? ಇಲ್ಲ. ಮತ್ ನಿಮಗೆ ಹೇಗೆ ಗೊತ್ತು? ಹೋಗಿ ಕೆಲಸ ನೋಡ್ಕೊ. ವೆಲ್ಕಮ್ ಟು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್. ನೀವಿಲ್ ಓದುವಂತ 4 ವರ್ಷಗಳು ಓದಿದ್ರೆ ಜೀವನದಲ್ಲಿ ಮುಂದೆ ಬರ್ತೀರಾ ಅಂತ ಹೇಳ್ದ. ಇವನ್ ಹೆಂಗ್ ಮುಂದಕ್ಕೆ ಹೋಗ್ತಾನೆ ನೋಡ್ತೀನಿ. ಹಲೋ, ಇಡೋ ಇಡೋ, ಈಗ ಗೊತ್ತಾಗುತ್ತೆ, ಬೇಗಿಡ. ಯಾರೋ ಒಂದು ಮಾತಾಡ್ತಾನೆ ಇಲ್ಲ. ಯಾವ ತರ ಒಂದಾದ್ರೂ ಓದೋ ಮುಖ ಕಾಣಿಸ್ತಿರೋ? ಒಂದೇ ಒಂದು.